ಸಿ ಸಿ ಕ್ಯಾಮ್ರಾದಲ್ಲಿ ಏನು ಒಂದು ಹೇಳಿದ್ರಿ ಈ ಥರ ಅಂತ ಪಕ್ಕ ಇವ್ರನ್ನ ನಾನು ನೋಡ್ತಾ ಇರುವಾಗಲೇ ಹಂಗೆ ಅನಿಸುತ್ತೆ. ಅತ್ಯಾಚಾರ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿಬಿಟ್ಟು ಓಡ್ ಬಂದಿರೋದು ಅಂತ ಅನಿಸುತ್ತೆ. ಹೈದರಾಬಾದಲ್ಲಿ ನಡೆದಿರೋ ಪ್ರಕರಣಕ್ಕೂ ಇವರೇ ಕಾರಣ, ತಮಿಳ್ನಾಡಲ್ಲಿ ನಡೆದಿರೋ ಪ್ರಕರಣಕ್ಕೂ ಇವರೇ ಕಾರಣ, ಕೇರಳದಲ್ಲಿ ನಡೆದಿರೋ ಪ್ರಕರಣಕ್ಕೂ ಇವರೇ ಕಾರಣ ಅಂತ ಅನಿಸುತ್ತೆ. ಹಾಂ, ಏನು ಹೇಳ್ತೀರಾ? ನೀವೇ ಕಾರಣ ಅನಿಸುತ್ತೆ. ಹೇಳಿ, ಒಪ್ಕೊಳ್ಳಿ. ಒಪ್ಕೊಳ್ಳಿ ಸರ್, ಅದ್ರಲ್ಲೆಲ್ಲ ಏನೈತೆ, ಅದ್ರಲ್ಲಿ ಏನು ನಿಜ ಒಪ್ಕೊಳಕ್ಕೇನು ಒಟ್ಟು ಅರ್ಥ ಆಯ್ತಾ ನಿಮ್ಗೆ? ಅದು ಅರ್ಥ ಆಯ್ತು. ತುಂಬಾ ಕಷ್ಟದಲ್ಲಿದ್ದೀರಾ. ಏನ್ ಮಾಡಿದ್ರಿ ನಾವು ಬಡವರು, ಮತ್ತೆ ಇಂಥ ಟೈಮಲ್ಲಿ ಆ ಕೆಲಸ ಎಲ್ಲಾನು ಮಾಡ್ಬೇಕು ಅಂತ ನಿಮ್ಗೆ ಸುಮ್ಮನೆ ಕೂತಿದ್ದೀವಿ ಬೇಜಾರಿಗೆ. ಅಲ್ಲ, ಇಲ್ಲೇನು ಕೂತ್ಕೊಳಕ್ ಹೋದ್ರಿ? ಅಲ್ಲ, ನೀವು ಪಾಪ ತುಂಬಾ ಕಷ್ಟದಲ್ಲಿ ನೋವನ್ನ ತಿನ್ಕೊಂಡ್ ಬೆಳ್ದಿರ್ತೀರ, ನೋವು ತಂದಿದ್ದೀರ ತಾನೆ ನೀವು? ಹುಷಾರಿಲ್ಲ ಸರ್. ಅಲ್ಲ, ನಂಗೂ ಹುಷಾರಿಲ್ಲ ನೋಡಿ, ನೆಗಡಿ ಆದಂಗೆ ಆಗಿದೆ ನನಗೂ. ಬಟ್ ಅಲ್ಲ, ನೀವು ಇಷ್ಟೊಂದು ಕಷ್ಟದಲ್ಲಿದ್ದೀರಾ, ಈ ಥರ ತುಂಬಾ ನೋವಲ್ಲಿದ್ದೀರಾ, ಇಂಥ ಟೈಮಲ್ಲಿ ಅವೆಲ್ಲ ಬೇಕಿತ್ತ? ತಪ್ಪಿಸ್ಕೊಂಡು ಹೈದ್ರಾಬಾದಿಂದ ಇಲ್ಲಿಗೆ ಓಡ್ಬರೋ ಅಂತ ಅನಿಸಿಕೆ ಏನಿತ್ತು? ಏನು ಮಾಡೋಕ್ಕಾಗಲ್ಲ ಅಂತೀರಾ? ಅಲ್ಲ, ಒಟ್ಟಿಗೆ ಪ್ರತಿಯೊಂದೊಂದು ಅಷ್ಟು ಸ್ಟೇಟ್ ಪ್ರಕರಣಗಳಿಗೂ ಕಾರಣ ಆಗಿ ಎಲ್ಲೂ ನೀವು ಸಿಗಾಕೊಳ್ದಂಗೆ ಈ ಥರ ರಾಜಾರೋಷವಾಗಿ ಇರೋದಕ್ಕೆ ನಿಮಗೆ ಯಾವ ಥರ ಅದು ಧೈರ್ಯ? ಯಾರು ನಿಮ್ಮ ಹಿಂದೆ ಯಾರಿದ್ದಾರೆ? ಏನೋ ಗೊತ್ತಿಲ್ಲ ಸರ್. ಸರ್, ಇದು ದೊಡ್ಡ ಸೀರಿಯಸ್ ಮ್ಯಾಟ್ರ್ ಸರ್. ಇವತ್ತು ಎಲ್ಲ ಕಡೆ ನ್ಯೂಸ್ ಆಗಿದೆ, ಎಲ್ಲ ಕಡೆ ಅಂತ ಇದಾಗಿದೆ. ಅಂಥದ್ರಲ್ಲಿ ನೀವು ಹೇಳಿ, ಒಪ್ಕೊಳ್ಳಿ. ನಾನೇನು ಒಪ್ಕೊಳ್ಳಿ ಸರ್, ಒಳ್ಳೆ ಕತೆ ಐತಲ್ಲ ನಿಮ್ಮದು. ಏನು ಹಾಕಿರಕ್ಕಂತ ಒಪ್ಕೊಳ್ಳಿ ಸರ್, ಅದರಲ್ಲೆಲ್ಲ ಏನಿದ್ದದು? ಏನು ಕೊಟ್ಕೊಳ್ಳಿ, ಸುಮ್ಮನೆ ಕೂತಿದ್ದೀವಿ ಬೇಜಾರಿಗೆ. ಅಲ್ಲ, ಬೇಜಾರು ಹೋಲಿ ಬಿಡಿ. ಇಲ್ಲ ನಮಗೆ ಮನೆಯಿಂದ. ಅಯ್ಯೋ, ನೆನ್ನೆ ಮಳೆ ಹೋಯ್ದ್ಬಿಟ್ಟು ಗಣಪತಿ ಬಿಡೋನಾಗ ನಾನು ಕುಣಿದ್ಬಿಟ್ನಾ, ಡ್ಯಾನ್ಸ್ ಮಾಡ್ಬಿಟ್ನಾ, ನನಗೂ ಮೈಕೈ ನೋವು ಹೊತ್ಕೊಂಡು ಗಣಪತಿ ನೀರೊಳಗೆ ಬಿಟ್ಟೆ, ಮೈಕೈ ನೋವು ಹೊತ್ಕೊಂಡು ಜ್ವರ ಚಳಿ ಬಂದಂಗೆ ಆಗ್ಬಿಟ್ಟು ನನಗೆ. ಅಯ್ಯೋ, ಹೇಳ್ಕೋಬಾರ್ದು, ಇನ್ನೂ ನೆಗಡಿ ಎಲ್ಲ ಹಂಗೆ ಆಗದೆ. ಅದು ಬೆನ್ನಿಂದ ಯಾರಿದ್ದಾರೆ? ಬೆನ್ನಿಂದ ಯಾರು ಇಲ್ವಾ? ಅಂದ್ರೆ ನೀವೇ ಸಿಂಗಲ್ಲು? ಗಿಡಗಳು ಏನ್ ಕಾಮಿಡಿ ಮಾಡ್ಬಿಟ್ರಿ ಸರ್. ಇದು ಪ್ರಕರಣ ದೊಡ್ಡ ತನಿಖೆ ನಡೀತಾ ಇರೋ ಕಾರಣ, ಇದು ಸಾಮಾನ್ಯ ಪ್ರಕರಣ ಅಲ್ಲ, ಇದು ದೊಡ್ಡ ಪ್ರಕರಣ. ಬಟ್ ಯಾರಿಗೂ ಗೊತ್ತಿಲ್ಲ, ಕಂಡುಹಿಡಿಯೋಕ್ಕಾಗಿಲ್ಲ. ನಾನು ಕಂಡುಹಿಡ್ದಿದ್ದೀನಿ ಅನ್ನೋದ್ರಿಂದ ನನಗೊಂದು ಪ್ರೌಡ್ ಫೀಲ್ ಇದೆ. ಹಂಗಾಗಿ ಬಟ್ ನೀವು ಒಪ್ಕೊಳ್ಳೋದ್ರ ಮೇಲೆ ಅದು ನಿಂತಿದೆ. ಒಪ್ಕೊಳ್ಳಿ ಸರ್, ಒಪ್ಕೊಳ್ಳಿ ಸರ್. ಏನಿಲ್ಲ, ಏನೊಂದು 5-6 ವರ್ಷನೋ 7-8 ವರ್ಷ ಬೇಕಾದ್ರೆ ಅದೇನು ನಾನು ಮಾತಾಡ್ತೀನಿ ಇವ್ರ ಜೊತೆ. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಆಯ್ತು, ಯಾಕೆ ಏನಾಯ್ತು? ಯಾಕೆ ಹುಷಾರ್ ತಪ್ಪುದ್ರಿ? ಕೆಮ್ಮು ಜಾಸ್ತಿ ಆಗ್ಬಿಟ್ಟು. ಈಗ ಎಣ್ಣೆ ಕುಡಿತೀರಾ? ಎಣ್ಣೆ ಹೊಡಿತಿದ್ದೆ ಅವಾಗ. ಸರ್, ಮಾಡಬೇಡಿ ಸರ್, ಕೆಟ್ಟವೆಲ್ಲ. ಇಲ್ಲ, ಕೆಟ್ಟವು ಮಾಡಿದ್ರೆ ದಮ್ ತರ ಸರ್. ಅವೆಲ್ಲ ಮಾಡಿರೋದಕ್ಕೆ ಇವತ್ತು ಅವೆಲ್ಲ ಬಂದಿರೋದು. ಮಗ ನಿಂತ ಕಾರ್ ತಕೊಂಡವನೆ, ಕಾರ್ ಓಡಿಸ್ತಾನೆ. ಒಬ್ಬನೇ ಮಗ, ಮನೆಯಲ್ಲಿ ಬೇಜಾರಾಗಿ ಬಂದು ಕೂತಿದ್ದು ಹೋಗುವ ಅಂತ ಬಂದೆ. ಅಲ್ಲ, ಅದನ್ನೇ ಒಪ್ಕೋತಾ ಇರೋದು. ನಾನು ಒಪ್ಕೊಂಡೆ, ನೀವು ಒಪ್ಕೊಳಕ್ಕೆ ಇಬ್ರು ಒಪ್ಕೊಳ್ಳೋಣ ಬಿಡಿ, ಇಬ್ರು ಹೋಗೋಣ ಜೊತೆಲಿ. ನೀವೇ ಒಪ್ಕೊಬಿಡಿ. ಅದಕ್ಕೆ ಸುಮ್ಮನೆ ನಾನು ನಿಮ್ಮನ್ನ ಕೇಳಿದ್ದು, ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಇದೊಂದು ಫ್ರ್ಯಾಂಕ್ ವಿಡಿಯೋ, ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಹಾಯ್ ಹೇಳಿ ಎಲ್ಲರಿಗೂ. ಹಾಯ್ ಅನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅನ್ನಿ. ನೀವು ಅನ್ನಿ ಸರ್, ಅನ್ನಿ ಸರ್, ಅದಕ್ಕೆಲ್ಲ ಏನು ಅನ್ನಿ ಸರ್. ದುಡ್ಡು ಕೊಟ್ಬಿಟ್ಟು ಹೋಯ್ತೀನಿ, ಹೋಗೋಣ ಅನ್ನಿ ಸರ್. ಅಯ್ಯೋ, ದುಡ್ಡೇನು ಬ್ಯಾಡಿ. ಅಲ್ಲ, ನಿಮಗೆ ಸ್ವಂತ ಖರ್ಚಿಗೆ ಇಟ್ಕೊಳ್ಳಿ, ಏನು ಕೊಡೋದು? ಅಲ್ಲಿ ಸಬ್ಸ್ಕ್ರೈಬರ್ ಮಾಡಿ ಅನ್ನೋದಕ್ಕೋಸ್ಕರ ಅಲ್ಲ. ಸರಿ, ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಸರ್ ಜೊತೆ ಇವತ್ತು ಒಂದು ಫ್ರ್ಯಾಂಕ್ ವಿಡಿಯೋ ಮಾಡಿದ್ದೀನಿ. ಇದೇ ಥರ ಹಲವು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇನ್ನು ಹಲವು ನಗಿಸೋಕ್ಕೋಸ್ಕರ ನಿಮ್ಮನ್ನ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಅನ್ನಿ ನೀವೊಂದ್ಸಲಿ. ನನಗೆ ಬರಲ್ಲ ಸರ್. ಸರ್, ಏನ ಸಬ್ಸ್ಕ್ರೈಬರ್ ಅನ್ನಿ ಸರ್. ತುಟಿ ಸೇರಿಸ್ಕೊಂಡು ಅನ್ನಿ ಸರ್, ಬರ್ತದದು. ಇದು ನೋಡಿ, ನ್ಯಾಲ್ಗೆ ಒಂಚೂರ ಮೇಲ್ಗಡೆಗೆ ಟಚ್ ಮಾಡ್ಕೊಂಡು ಹಿಂಗೆ ಹೇಳಿರಿ, ಬರ್ತದೆ. ಅನ್ನಿ ಸರ್. ಇದನ್ನೇ ಮಾತಾಡಿದ್ರೆ ಅದನ್ನಕ್ಕೇನಂತೆ ಮಾತಾಡಿ ಸರ್. ಅವ್ರಿಗೆ ಅದು ಬರ್ತಾ ಇಲ್ಲದೆ ಇರೋ ಕಾರಣ ಅದೊಂದು ಬಿಟ್ಟು ಬೇರೆ ಜನರ ಹೇಳಿಬೇಕಾರೆ. ಅದೇ ಇಷ್ಟೇ ಸರ್. ಅದಕ್ಕೆ ಓಕೆ, ಬಾಯ್ ಫ್ರೆಂಡ್ಸ್. ನೋಡಿ, ಖುಷಿ ಪಡಿ, ಎಂಜಾಯ್ ಮಾಡಿ.